ಮೊದಲಿಗೆ ನೋಡಿ, ಇವತ್ತು 2ನೇ ಆಷಾಢ ಶುಕ್ರವಾರ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ನಟ ದರ್ಶನ್ ಕೂಡ ಬಂದಿದ್ರು. ನಟ ದರ್ಶನ್ ಅವರು ಬರ್ತಿದ್ದಂತೆ ಚಾಮುಂಡಿ ಬೆಟ್ಟದಲ್ಲಿ ಅವರಿಗೆ ರಾಜಾತಿಥ್ಯ ಸಿಕ್ತು. ಅಂದರೆ ಒಂದು ಕಡೆ ಜನಸಾಮಾನ್ಯರು ಕ್ಯೂನಲ್ಲಿ ನಿಂತ್ಕೊಂಡು ಪರದಾಡ್ತಾ ಇದ್ದಾರೆ ದೇವಿಯ ದರ್ಶನ ಮಾಡೋದಕ್ಕೆ, ಮತ್ತೊಂದು ಕಡೆ ಕೊಲೆಯ ಆರೋಪಿ ನಟ ದರ್ಶನ್ಗೆ ಚಾಮುಂಡಿ ಬೆಟ್ಟದಲ್ಲಿ ರಾಜಾತಿಥ್ಯ ಸಿಕ್ತು. ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಸ್ಪೆಷಲ್ ದರ್ಶನ್ಗೆ ಯಾವ ಕ್ಯೂ ಇಲ್ಲ, ನೇರವಾಗಿ ಕಿಲ್ಲಿಂಗ್ ಸ್ಟಾರ್ಗೆ ದರ್ಶನದ ವ್ಯವಸ್ಥೆ. ಒಂದು ಕಡೆ ದರ್ಶನಕ್ಕೆ ಭಕ್ತರು ಪರದಾಡ್ತಾ ಇದ್ರೆ, ಈ ಕಡೆ ದರ್ಶನ್ಗೆ ವಿಶೇಷ ಆತಿಥ್ಯ. ಆಮೇಲೆ ಮತ್ತೊಂದೇನೆಂದರೆ, ದರ್ಶನ್ ಎಂಟ್ರಿ ಕೊಡ್ತಿದ್ದಂತೆ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟ್ರು ಸಲ್ಯೂಟ್ ಹೊಡಿತಾರೆ. NR ಠಾಣೆಯ ಇನ್ಸ್ಪೆಕ್ಟ್ರು ಲಕ್ಷ್ಮೀಕಾಂತ್ ತಳವಾರ ಅಂತ ಒಬ್ಬ ಕೊಲೆ ಆರೋಪಿ ದರ್ಶನ್ಗೆ ಸಲ್ಯೂಟ್ ಹೊಡಿತಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್. ಚಾಮುಂಡಿ ಬೆಟ್ಟದಲ್ಲಿ ರಾಜ್ಯಾತಿಥ್ಯದ ವ್ಯವಸ್ಥೆ, ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಆಗಿದೆ. ದರ್ಶನ್ ಇವತ್ತು ಅವ್ರ ಫ್ಯಾಮಿಲಿ ಜೊತೆಗೆ ಬಂದಿದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು. ಸೊ ಹಾಗೆ ಇನ್ಸ್ಪೆಕ್ಟ್ರು ಅವ್ರನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಸಲ್ಯೂಟ್ ಹೊಡೆದು ಹೋಗ್ತಾರೆ ದರ್ಶನ್ಗೆ. ನೋಡಿ, ಇವತ್ತು 2ನೇ ಆಷಾಢ ಶುಕ್ರವಾರ. ಒಂದು ಕಡೆ ದೇವಿಯ ದರ್ಶನ ಆಗ್ಬಿಟ್ಲಪ್ಪ ಬೇಗ ಅಂಥೇಳಿ ಒಂದು ಕಡೆ, ಮತ್ತೊಂದು ಕಡೆ ದರ್ಶನ ಬರ್ತಿದ್ದಂತೆ ಅಭಿಮಾನಿಗಳು ಕೂಗೋದಕ್ಕೆ ಶುರು ಮಾಡಿಬಿಡ್ತಾರೆ, ನುಗ್ಗೋದಕ್ಕೆ ಶುರು ಮಾಡ್ತಾರೆ, ಪ್ಯಾನಿಕ್ ಕ್ರಿಯೇಟ್ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಏನೋ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹೋಗಲಿ ಅಂಥೇಳಿ. ಬಟ್ ಇನ್ನೊಂದು ಅನ್ನೋದಂದರೆ, ಸಲ್ಯೂಟ್ ಹೊಡೆದೆಲ್ಲ ಹೋಗ್ತಾರಲ್ಲ, ಅದೊಂದು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಬ್ಬ ಕೊಲೆ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ NR ಠಾಣೆ ಇನ್ಸ್ಪೆಕ್ಟ್ರು ಲಕ್ಷ್ಮೀಕಾಂತ್ ತಳವಾರ ಅಂಥೇಳಿ ಅವರು ಸಲ್ಯೂಟ್ ಹೊಡೆದು ಹೋಗ್ತಾರೆ. ಮಾಡಬಾರ್ದಾಗಿತ್ತಲ್ವ ಹಂಗೆ, ಹೀಗನ್ನುವಂಥ ಪ್ರಶ್ನೆ ಒಂದಷ್ಟು ಜನ ಮಾಡ್ತಾ ಇರೋದು. ಜೊತೆಗೆ ಕ್ಯೂ ವ್ಯವಸ್ಥೆ ಇದೆ, ಇಷ್ಟೆಲ್ಲ ಇದೆ. ಹಂಗಿದ್ರೂ ಕೂಡ ಅವ್ರಿಗೆ ಸ್ಪೆಷಲ್ ಎಂಟ್ರಿ, ಸ್ಪೆಷಲ್ ದರ್ಶನ, ಡೈರೆಕ್ಟು ಯಾವುದೇ ಇದಿಲ್ಲ, ಕಾಯುವಿಕೆ ಇಲ್ಲ. ತಮ್ಮನ್ನು ತಾವು ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ, ತಾವು ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾರೆ. ಸಾಮಾನ್ಯ ವ್ಯಕ್ತಿಗಳಂತೆ ದೇವರ ದರ್ಶನವನ್ನು ಮಾಡಲಿಲ್ಲ ಸೆಲೆಬ್ರಿಟಿಗಳು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಸೆಲೆಬ್ರಿಟಿಗಳು ಬಂದ್ರೂ ಈ ಧರ್ಮ ದರ್ಶನದ ದಾರಿ ಇದೆಯಲ್ಲ, ಆ ಕ್ಯೂನಲ್ಲಿ ಹೋಗ್ತಾರೆ. ಆದರೆ ಇವ್ರಿಗೆ ಸ್ಪೆಷಲ್ಲು, ಎಲ್ಲವೂ ಸ್ಪೆಷಲ್ ಆಗೋಯ್ತಲ್ಲ ಅಂತ ಅಲ್ಲಿ ಈಗ ಡಿಸ್ಕಸ್ ಆಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಒಬ್ಬರು ದರ್ಶನ್ಗೆ ಸಲ್ಯೂಟ್ ಹೊಡಿತಾರಲ್ಲ, ದರ್ಶನ್ಗೆ ಸಲ್ಯೂಟ್ ಹೊಡೆದಿದ್ದಾರೆ ಅನ್ನೋದಕ್ಕಿಂತ ಇದನ್ನು ಒಬ್ಬ ಕೊಲೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಇನ್ಸ್ಪೆಕ್ಟರ್ ಸಲ್ಯೂಟ್ ಹೊಡೆಯೋದು ತಪ್ಪಲ್ವಾ, ಹೀಗನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಇವತ್ತು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ದರ್ಶನವನ್ನು ಪಡೆಯೋದಕ್ಕೆ ದರ್ಶನ್ ಫ್ಯಾಮಿಲಿ ಸಮೇತ ಬಂದಂಥ ಸಂದರ್ಭದಲ್ಲಿ ಆಗಿರೋದು ಇದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ. ಶಶಿಧರ್, ಒಬ್ಬ ಕೊಲೆ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ಗೆ ಈಗ ಇನ್ಸ್ಪೆಕ್ಟ್ರು ಸಲ್ಯೂಟ್ ಹೊಡೆದಿರೋದು ಏನು ಪರಿಚಯಸ್ಥರು ಅಂತೇಳಿ ಫ್ರೆಂಡ್ಶಿಪ್ನಲ್ಲಿ ಸಲ್ಯೂಟ್ ಹೊಡೆದ್ರ ಅಥವಾ ಹೆಂಗೆ, ಏನು ನಾನಾ ರೀತಿಯ ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ ಇದು? ಶರತ್, ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಇಲ್ಲ ಶಾಸಕರಾಗಿರ್ಬೋದು, ಇಲ್ಲ ನಟರಾಗಿರ್ಬೋದು, ಇನ್ನಿತರೆ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲ IAS IPS ಅಧಿಕಾರಿಗಳಾಗಿರ್ಬೋದು, ಯಾರಾದರೂ ಒಬ್ಬರ ಮೇಲೆ ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿ ಅಂತ ಹೇಳ್ಬಿಟ್ಟು ಏನು ಚಾರ್ಜ್ ಶೀಟಲ್ಲಿ ಅವ್ರ ಹೆಸರು ಉಲ್ಲೇಖ ಆದರೆ, FIR ದಾಖಲಾದರೆ, ಆ ಒಂದು ಆರೋಪ ಸ್ಥಾನದಿಂದ ಮುಕ್ತಿಯಾಗುವವರು ಕೂಡ ಅವರು ಆರೋಪಿನೇ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾನೂನಿನ ದೃಷ್ಟಿಯಲ್ಲಿ, ನ್ಯಾಯಾಂಗದ ದೃಷ್ಟಿಯಲ್ಲಿ ಎರಡೂ ಕಡೆಯೂ ಕೂಡ ಆರೋಪಿನೇ. ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿ ಸುಮಾರು 1 ವರ್ಷಗಳ ಕಾಲ ಆಯಿತು. ಆ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಕೂಡ ಆರೋಪಿ 2ನೇವರಾಗಿದ್ದಾರೆ. ಅವರು ಈಗ ಜಾಮೀನಿನ ಮೇರೆಗೆ ಆಚೆ ಇದ್ದಾರೆ. ಅದರಲ್ಲೂ ಕೂಡ ಕಾರಣ ಅಂತಂದರೆ ಏನು ಬೆನ್ನು ಮೂಳೆಗೆ ಆಪರೇಷನ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಜಾಮೀನನ್ನು ತೆಗೆದುಕೊಂಡು ಮೆಡಿಕಲ್ ಮೇಲೆ ಈಗ ಅವರು ಹೊರಗಡೆ ಇದ್ದಾರೆ.
ಇನ್ನೂ ಕೂಡ ಶೂಟಿಂಗ್ ಆಗ ಹೋಗಬೇಕು, ಇಲ್ಲ ಬೇರೆ ರಾಜ್ಯಕ್ಕೆ ಹೋಗಬೇಕು, ಇಲ್ಲಂತಂದರೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ನ್ಯಾಯಾಲಯದ ಅವಕಾಶವನ್ನು ಅನುಮತಿಯನ್ನು ಪಡೆದೇ ಅವರು ಹೋಗಬೇಕು. ಇಂಥ ಆರೋಪ ಸ್ಥಾನದಲ್ಲಿರುವಂಥ ನಟ ದರ್ಶನ್ ಇವತ್ತು ತಾಯಿ ಚಾಮುಂಡಿ ದರ್ಶನಕ್ಕೆ ಹೋಗಿದ್ದಾರೆ. ಆ ಒಂದು ತಾಯಿ ಚಾಮುಂಡಿ ದರ್ಶನ ಅಂತಂದರೆ ಸುಮಾರು 1 ವರ್ಷಗಳ ಕಾಲ ಆಷಾಢ ಮಾಸ ಏನಿತ್ತು, ಆ ಒಂದು ಆಷಾಢ ಮಾಸ ಮುಗಿಯೋವರೆಗೂ ಕೂಡ ಪ್ರತಿನಿತ್ಯ ಕೂಡ ಲಕ್ಷಾಂತರ ಭಕ್ತರು ಅಲ್ಲಿ ಹೋಗ್ತಾರೆ. ಅಲ್ಲಿ VVIPಗಳಿಗೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂತಂದರೆ VVIPಗಳು ಬಂದಾಗ ಅವ್ರ ಕುಟುಂಬದವ್ರು ಬಂದಿರ್ತಾರೆ, ಅವರ ಫಾಲೋವರ್ಸ್ ಇರ್ತಾರೆ, ಗನ್ಮ್ಯಾನ್ ಇರ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು, ಅದೇ ರೀತಿಯಲ್ಲಿ ಕೂಡ ಭಕ್ತರು ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಟ್ರೀಟ್ಮೆಂಟನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ 2,000 ರೂಪಾಯಿ ಏನು ಟಿಕೆಟನ್ನು ಕೂಡ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಸಾಮಾನ್ಯ ಜನ ಯಾರು ಕೂಡ ದೇವಿಯ ದರ್ಶನವನ್ನು ಕೂಡ ಮಾಡೋದಕ್ಕಾಗ್ತಿಲ್ಲ. ಸುಮಾರು 100 ಕಿಲೋಮೀಟರ್ನಿಂದ ಹೋದ್ರು ಕೂಡ. ಆದರೆ ಇವತ್ತು ಒಬ್ಬ ಕೊಲೆ ಆರೋಪಿ ದೃಷ್ಟಿಯಿಂದ ನೋಡ್ತಲ್ಲ, ಅಲ್ಲಿ ಕರ್ತವ್ಯದಲ್ಲಿರುವಂಥ ಏನು NR ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ಅವರು ಸೆಲ್ಯೂಟ್ ಹೊಡೆದು ಅವರಿಗೆ VVIP ದರ್ಶನ ಮಾಡ್ತಾ ಅಂದರೆ ನಿಜವಾಗ್ಲೂ ಕೂಡ ಎಲ್ಲ ಒಂದು ಕಡೆ ಅವರು ಯೂನಿಫಾರ್ಮ್ ಅನ್ನು ಬಿಟ್ಟು ಹೋಗಿ ಅಲ್ಲಿ ಕೆಲಸವನ್ನು ಮಾಡಬೇಕಂತ. ಯಾಕಂದರೆ ಕಾಕಿ ಡ್ರೆಸ್ಸನ್ನು ಬಳಸಿ ಒಬ್ಬ ಕೊಲೆ ಆರೋಪಿಗೆ ಸೆಲ್ಯೂಟ್ ಹೊಡಿತಾರೆ ಅಂತಂದರೆ ಅವ್ರು ನಿಜವಾಗ್ಲೂ ಕೂಡ ಪೊಲೀಸ್ ಅಧಿಕಾರಿ ಆಗೋದಕ್ಕೆ ನಾಲಾಯಕ್ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೋದು. ಹೀಗಾಗಿ ಆ ಕಾರಣ ಏನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೇಳಿ ಮೈಸೂರಿನ ಪೊಲೀಸ್ ಹಿರಿಯ ಮೇಲಾಧಿಕಾರಿ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆ ಕೂಡ ಇದೆ. ದರ್ಶನ್ ಒಬ್ಬ ಸಾಮಾನ್ಯ ಮನುಷ್ಯ, ಅವರು ಆರೋಪಿ ಅಷ್ಟೇ, ಅವ್ರ ನಟ ಅಷ್ಟೇ. ಯಾಕಂತಂದರೆ ಅವ್ರ ಮೇಲೆ ಕೊಲೆ ಆರೋಪ, ಗಂಭೀರವಾದಂಥ ಆರೋಪ ಇತ್ತು. ಸುಮಾರು 6 ತಿಂಗಳ ಮೇಲೆ ಕೂಡ ಜೈಲು ವಾಸವನ್ನು ಕೂಡ ಅನುಭವಿಸಿ ಹೊರಗಡೆ ಬಂದಿದ್ರೆ ಅಂಥವರಿಗೆ ಆ ವ್ಯವಸ್ಥೆ ಮಾಡೋಕ್ಕೆ ಅವರು ಬಂದು ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಆದರೆ ಅವ್ರ ಜೊತೆನೇ ಎತ್ಕೊಂಡು ಸೆಲ್ಯೂಟನ್ನು ಹೊಡೆದು ಪೋಸ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.